ದೇಶದ ಜನರು ಒಗ್ಗಟ್ಟಾದಾಗ ದೇಶ ಅಭಿವೃದ್ಧಿಯಾಗಲು ಸಾಧ್ಯ, ಸಂಸ್ಕೃತಿ ಉಳಿಯಲು ಸಾಧ್ಯ. ಅಂತಹ ಸಂಸ್ಕೃತಿಯನ್ನು ಪಡೆದುಕೊಂಡು ಬದುಕಬೇಕು. ಭೌತಿಕ ಅಥವಾ ಆರ್ಥಿಕ ಪ್ರಗತಿಗೆ ಒಗ್ಗಟ್ಟು ಮೂಲಭೂತ ಅವಶ್ಯಕತೆ. ಸಮಾಜದಲ್ಲಿ ಆಂತರಿಕ ಕಲಹಗಳು, ಭೇದ ಭಾವಗಳು ಇದ್ದರೆ ಅಭಿವೃದ್ಧಿಯ ವೇಗ ಕುಂಠಿತವಾಗುತ್ತದೆ. ಒಗ್ಗಟ್ಟು ಇದ್ದಾಗ ಮಾತ್ರ ಸಮಗ್ರ ಪ್ರಗತಿ ಸಾಧ್ಯ ಎಂದು ವಾಸವಿ ದೇವಸ್ಥಾನ ಆವರಣದಲ್ಲಿ ಹಿಂದೂ ಸಮ್ಮೇಳನ ಉದ್ದೇಶಿಸಿ ಕುಷ್ಟಗಿಯ ಮದ್ದಾನಿ ಮಠದ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ನಿಜವಾಗೂ ಕೂಡ ಬಹಳ ಸಂತೋಷ ಆಗ್ತದೆ. ಮರ ಒಂದೇ, ಅವು ಬೇರುಗಳು ಎಲ್ಲೆಲ್ಲ ಕಡೆ ಹೋಗ್ಯಾವ. ಒಂದು ಗಾಡಿ ಮ್ಯಾಗ ಒಂದು ಬೆಳೆದಿರ್ತೈತೆ, ಅದೇ ಬೇರೆ ಮರನ ಗಾಡಿ ಮ್ಯಾಗ ಬೆಳೆದಿರ್ತೈತೆ, ಒಂದು ಗುಡಿ ಮ್ಯಾಗ ಬೆಳೆದಿರ್ತೈತೆ, ಒಂದು ಇನ್ನೊಂದು ಕಡೆ ಬೆಳೆದಿರ್ತೈತೆ, ಮುಂದೊಂದು ಕಡೆ ಬೆಳೆದಿರ್ತೈತೆ. ಆದ್ರೆ ನಾವು ಹಿಂದೂಗಳಂತಕ್ಕಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಸಂಸ್ಕೃತಿಯನ್ನ ನಾವು ಪಡೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಮ ನರೇಂದ್ರಜಿಯವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗುವಂಥ ಸ್ಥಿತಿ ಒಳಗೈತಿ, ನಶಿಸಿ ಹೋಗುವಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಇದೀವಿ. ಇಂದು ಒಂದು ಸಂಸ್ಥೆ ಸಂಘಟನೆ ಇದು ಬಹಳ ದಿವಸದಿಂದ ಇದು ಹೀಗೆ ಬರ್ತಾ ಇದೆ. ನಾವೆಲ್ಲ ಸಂಘಟನೆ ಆಗಬೇಕು. ಯಾಕಂದ್ರೆ ನಾವು ಇಲ್ಲಿ ಅಷ್ಟೇ ನಾವು ಬಾವುಟ ಹಿಡ್ಕೊಂಡು ಸಂಘಟನೆ ಆಗೋದು ಅಷ್ಟೇ ಅಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂದಾಗ ನಾವು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ, ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥ ಹಿಂದೂ ಸಮಾಜ. ಇವತ್ತು ನೋಡ್ರಿ, ಇವತ್ತು MA ಓದಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕು, ಇವತ್ತು ನಾವು ಇನ್ನೊಂದು ಕಡೆ ನಾವು PhD ಇವತ್ತು ಇದು ಮಾಡಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಆ ಒಂದು ಶಿಕ್ಷಣಕ್ಕೂ ಕೂಡ ನಮ್ಮ ಪ್ರಜಾಪ್ರತಿನಿಧಿಗಳು ಬಹಳಷ್ಟು ಒತ್ತು ಕೊಡಬೇಕಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ವಿದ್ಯಾರ್ಥಿಗಳ ನಮ್ಮ ಮಕ್ಕಳು ಇಲ್ಲೊಂದು ಕಲಾವನ್ನ ನಿಮ್ಮೆಲ್ಲರಿಗೆ ತೋರಿಸಿಕೊಡೋರಿದ್ದಾರೆ. ಇವತ್ತು ನಾವು ಬಹಳತ್ತು ಮಾತಾಡಬೇಕಾಗಿತ್ತು, ಆದ್ರೆ ನಮಗೆ ಸಮಯನೇ ಸಿಕ್ಕಿಲ್ಲ. ಆದರೂ ಕೂಡ ಇಷ್ಟು ಒಂದು 5 ನಿಮಿಷ ಆದರೂ ಕೂಡ ನಮಗೆ ಸಮಯ ಸಿಕ್ಕೈತೆ ಅಂದ್ರೆ ಇವತ್ತು ನನಗೆ ಭಾಳ ಸಂತೋಷ. ಅದಕ್ಕೆ ತಾವೆಲ್ಲರೂ ಹಿಂದೂಗಳು ಅಂತಕ್ಕಂಥದ್ದನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡು ಸಮಾಜದಲ್ಲಿ ಬದುಕಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ.